ಇರಲು ಮಹಾವೀರ ಸ್ವಾಮಿಯೋ ತೋಸಿಲ ಗ್ರಾಮದುದ್ಯಾನದಲ್ಲಿ ಧ್ಯಾನರೂಢನಾಗಿ ತೆರಳಿ ಆ ಗ್ರಾಮಕ್ಕೆ ಸಂಗಮನು ಕೊರೆಯ ತೊಡಗಿದನುಂದು ಸುರಂಗವನು ಮನೆಯೊಂದರ ಗೋಡೆಯಲ್ಲಿ ಧರಿಸಿ ಸಾಧುವೇಷವನು ಒಡನೆ ಹಿಡಿದು ಅವನನ್ನು ಆ ಊರವರು ಬಡಿಯುತ್ತಿರೆ ಕಳ್ಳನೆಂದು ಬಗೆದು ಹೇಳಿದನವರಿಗಿಂತು ಆ ಕಪಟ ವೇಷಧಾರಿಯ ನಟಿಸುತ್ತ ದೈನ್ಯವನು. ಬಂಧುಗಳೇ ಹೊಡೆಯದಿರಿಯನ್ನನು, ನಿರಪರಾಧಿ ಸಾಧುವಾಗಿರೆ ನಾನು, ದಂಡಿಸಿಹಿರಿ ನೀವೆನ್ನನು ಶಿಕ್ಷಿಸುವಂತೆ. ಸಿಪ್ಪೆ ತಿಂದವನನು ಬಿಟ್ಟು ಹಣ್ಣು ಸವಿದನವನು, ಅಂತೆಯೇ ಬಂದೆ ನಾನಿಲ್ಲಿಗೆ ಕದಿಯಲೆಂದು. ಪಾಲಿಸಿ ಎನ್ನ ಪೂಜ್ಯ ಗುರುವಿನ ಆದೇಶವನು. ಕೇಳಲವರು ಅವನ ಗುರುವನು ಕುರಿತು ಹೇಳಿದನು ಸಂಗಮ ನಿಂತು. ಇಹರ ಗುರುವು ಆ ಉದ್ಯಾನದಲ್ಲಿ ಕಣ್ಮುಚ್ಚಿ ಕುಳಿತ ಬೆಕ್ಕಿನಂದದಿ ಮೌನದ ಮನೆಗಳ ನೀಸುತ್ತಲೀ. ಹೀಗೆ ಮಹಾವೀರ ಮುನಿಯ ಆತ್ಮೋದ್ಧಾರದ ಕಲ್ಯಾಣವನ್ನು ಶ್ರೀ ಕೇವಲ ಜ್ಞಾನ ಸಂಪುಟದಲ್ಲಿ ವರ್ಣನೆಯನ್ನು ಮಾಡಲಾಗುತ್ತಿದೆ. ಆ ಮಹಾವೀರ ಸ್ವಾಮಿ ತೋಸಿಲಾ ಎಂಬ ಗ್ರಾಮದ ಉದ್ಯಾನದಲ್ಲಿ ಧ್ಯಾನಾರೂಢರಾಗಿದ್ದಾರೆ. ಆ ಗ್ರಾಮಕ್ಕೂ ಕೂಡ ಆ ಸಂಗಮನೆಂಬ ದೇವ ಅಲ್ಲಿಗೆ ಹೋಗಿ ಒಂದು ಮನೆಯೊಂದರ ಗೋಡೆಗೆ ಸುರಂಗವನ್ನು ಸಾಧುವೇಷಧಾರಿಯಾಗಿ ಕೊರಿತಾ ಇದ್ದಾನಂತೆ. ಅವನನ್ನು ಹಿಡಿದು ಆ ಊರಿನವರು ಕಳ್ಳ ಅಂಥೇಳಿ ಬಡಿಯಕ್ಕೆ ಹೋದರು. ಆಗ ಕಪಟ ವೇಷಧಾರಿಯು ದೈನ್ಯದಿಂದ, ಬಂಧುಗಳೇ ನನ್ನನ್ನು ಹೇಗೆ ಹೊಡಿತೀರಿ, ನಾನು ನಿರಪರಾಧಿ ಸಾಧು, ನಾನು ನೋಡಿ ನೀವೇನ ನೋಡಿ, ಸಿಪ್ಪೆ ಹಣ್ಣು ತಿಂದವನು ಬಿಟ್ಬಿಟ್ಟು ಸಿಪ್ಪೆ ತಿಂದವನನ್ನು ನೀವು ಹಿಡಿದುಕೊಳ್ಳುವ ಹಾಗೆ ನನ್ನನ್ನು ಇಟ್ಕೊಂಡಿದ್ದೀರಿ. ನಾನು ಪೂಜ್ಯ ಗುರುವಿನ ಆದೇಶದಂತೆ ನಾನು ಇಲ್ಲಿ ಕದೀಲಿಕ್ಕೆ ಬಂದಿದ್ದೇನೆ, ಕದೀಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದಾಗ, ಯಾರು ನಿಮ್ಮ ಗುರು ಅಂತ ಹೇಳಿದಾಗ, ಅವರು ಬೆಕ್ಕು ಹೇಗೆ ಕಣ್ಣು ಮುಚ್ಚಿಕೊಂಡು ಹಾಲನ್ನು ಕುಡಿಯುತ್ತೋ ಹಾಗೆ ಮೌನದ ಮಣಿದೀಪವಾಗಿ ಊರಿನ ಹೊರಭಾಗದ ಉದ್ಯಾನವನದಲ್ಲಿ ಕುಳಿತಿದ್ದಾರೆ, ಅವರೇ ನನ್ನ ಗುರುಗಳು ಎಂಬುದಾಗಿ ಸಂಗಮ ಆ ಊರಿನ ಜನಕ್ಕೆ, ಯಾವ ಊರು, ಆ ತೋಸಿಲಾ ಎಂಬ ಗ್ರಾಮದ ಜನತೆಗೆ ಹೇಳ್ತಾನಂತೆ. ಎಂತಹ ಕಷ್ಟ ಕಾರ್ಪಣ್ಯಗಳನ್ನು ಈ ಸಂಗಮ ಮಹಾವೀರ ಮುನಿಗೆ ಕೊಡ್ತಾ ಇದ್ದಾನೆ ಎನ್ನುವುದನ್ನು ಮಹಾಕವಿ ಡಾಕ್ಟರ್ ತಾರಾಶೇಖರ್ ಅವರು ಬಹಳ ಸುಂದರವಾಗಿ ವರ್ಣಿಸಿರುವುದನ್ನು ನಾವಿಲ್ಲಿ ಕಾಣಬಹುದು.